ಕೌಸಲ್ಯ ಸುಪ್ರಜಾ ರಾಮ. ಅಮ್ಮ ಬಂದೆ. ಏನೋ ಅಮ್ಮ ನನ್ ಬೆಲ್ಟ್ ಸಿಕ್ತಿಲ್ಲ ಅಮ್ಮ, ಸ್ಕೂಲಿಗೆ ಲೇಟ್ ಆಯ್ತು. ನೀನ್ ಎಲ್ಲಿ ಬಿಚ್ಚಿಟ್ಟಿರ್ತೀಯ ಅಂತ ನನಗೆ ಗೊತ್ತಿರತ್ತಾ? ಸುಮ್ಮನೆ ಪ್ರಾಣ ಹೇಳ್ತೀಯ. ಬಾಯ್ ಕಡೆ. ಎಲ್ಲೋ ಇಟ್ಟಿದ್ಯಾ? ತಗೋ, ಇಟ್ಟ ಜಾಗದಲ್ಲಿ ಹುಡುಕ್ಬೇಕು, ಎಲ್ಲಾ ಕಡೆ ಅಲ್ಲ. ಹೊರಟೆ ಸರ್. ನೋಡಿ ಟೈಮ್ ಸರಿಯಾಗಿ ಬರಬೇಕು ಅಂತ ವಾಚ್ ಕೂಡ ಕಟ್ಕೋತಾ ಇದ್ದೀನಿ. ಬಂದೆ ಸರ್. ಆಫೀಸ್ ರೀಚ್ ಆಗೋಷ್ಟೊತ್ತಿಗೆ 100 ಸರಿ ಕಾಲ್ ಮಾಡ್ತಾನೆ. ಅಪ್ಪ ಗಿರೇ, ಟೈಯಲ್ಲೇ ಬಂದೆ. ಗಿರೇ, ಟೈಮ್ ಆಯ್ತು. ಟೈ ತಿಷ್ಟ ಕಮಲ ಕಾಂತ ಹಾಕಿ ಸಾಕು. ಟೈ ಕೊಡು. ಇಲ್ಲೇ ಇಟ್ಟಿದ್ನಲ್ಲ. ಇಲ್ಲೇ ಇಟ್ಟಿದ್ರೆ ಓಡೋಗೋಕೆ ಅದಕ್ಕೇನು ಕೈ ಕಾಲಿದ್ಯಾ? ಕನ್ನಡಲ್ಲಿ ಮುಖ ನೋಡ್ಕೊಳಕ್ಕಾಗತ್ತೆ, ಪಕ್ಕದಲ್ಲಿರೋ ಟೈ ಕಾಣಲ್ವಾ ನಿಮ್ಗೆ? ತುಂಬಾ ಹೊತ್ತಿಂದ ನೀನು ಕಾಣಿಸ್ತಾ ಇರ್ಲಿಲ್ಲ ಅಲ್ವಾ, ನಿನ್ನ ನೋಡ್ದಾಗೂ ಆಗತ್ತೆ ಅಂತ ಕರೆದೆ. ತಗೊಳ್ಳಿ. ಬಂದೆ. ಅಮ್ಮ ಅಯ್ಯೋ, ಏನೇ? ನನ್ ಟಿಫಿನ್ ಬಾಕ್ಸ್ ಅಲ್ಲಿ. ಅದನ್ನು ನಾನೇ ಹುಡ್ಕೊಡ್ಬೇಕಾ? ತಗೋ. ಇಲ್ಲ ಇಲ್ವಾ? ಪಾಪ ನನ್ನ ಸೊಸೆ ನೆಮ್ಮದಿಯಾಗಿ ಪೂಜೆ ಮಾಡೋ ಹಾಗೂ ಇಲ್ಲ. ಎಲ್ಲ ಕೆಲಸಗಳು ಅವಳೇ ಮಾಡ್ಬೇಕು. ಹೋಗಿ ಲೇಟ್ ಆಗೋಯ್ತು. ತಿಂಡಿ ತಂದೆ. ಪ್ರಾಣಿ ಪ್ಲೇಟ್ ಹಾಕು ಬಾ. ತಿಂಡಿಗೆ ಬಾರೋ. ಬಂದೆ. ಮಾವ, ತಿಂಡಿಗೆ ಬನ್ನಿ. ಅದೆಲ್ಲ ಮುಗಿಲಮ್ಮ, ಆಮೇಲೆ ನಾನು ನಿಧಾನವಾಗಿ ತಿಂಡಿ ಮಾಡ್ತೀನಿ. ಮಾವ, ನೀವು ಮಾತ್ರೆ ತಗೋಬೇಕು. ಬನ್ನಿ, ತಿಂಡಿ ಮಾಡಿ ಬನ್ನಿ. ಅಮ್ಮ, ನಂದು ಲಂಚ್ ಬಾಕ್ಸ್ ಮತ್ತೆ ಬಾಟಲ್ನ ಆ ಬ್ಯಾಗಲ್ಲಿ ಇಟ್ಬಿಡು. ಹೋಯ್ತು. ರೀ ಲಂಚ್ ಬಾಕ್ಸ್. ಅಮ್ಮ ನಂದೂನು. ಅಪ್ಪ ಏನಪ್ಪ? ನಾನು ಹೋಗಿ ಬರ್ತೀನಪ್ಪ. ಆಯ್ತಪ್ಪ. ಥ್ಯಾಂಕ್ಸ್ ಅಪ್ಪ. ಸ್ಕಂದ, ಬಾಯ್ ಅಮ್ಮ. ಬಾಯ್. ಬಾಯ್ ಅಮ್ಮ. ಹುಷಾರು. ತಾತ ಬಾಯ್. ನಿಮಗೆ ಮಾತ್ರ ತಂದು ಕೊಡ್ತೀನಿ ರೀ. ಮಾವಲ್ಲಿ ಮೊದಲು ನೀನು ತಿಂಡಿ ತಿನ್ನಮ್ಮ, ಮಾತ್ರೆ ನಾನು ತಗೋತೀನಿ. ಇವಳು ನಮ್ಮನೆ ಸೊಸೆ ಅಲ್ಲ, ನಮ್ಮನೆ ಮಗಳು. ದೇವತೆ ದೇವತೆ. ಸಾಕಾಗೋಯ್ತು. ಏನಿದು ಇಷ್ಟೊಂದು ಮೆಸೇಜಸ್ಸು? ಶಿರ್ಸಿ ಗ್ಯಾಂಗ? ಅರೆ, ನನ್ನ ಸ್ಕೂಲ್ ಫ್ರೆಂಡ್ಸು ಕೀರ್ತಿ, ಐಶ್ವರ್ಯ, ಸೌಂದರ್ಯ ಎಲ್ಲರೂ ಇದ್ದಾರೆ ಇದರಲ್ಲಿ. ವಿಡಿಯೋ ಕಾಲ್. ಹಾಯ್ ಗಿರಿ, ಹೇಗಿದ್ಯಾ? ಹೇ ಕೀರ್ತಿ, ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ಮದುವೆ ಆಯ್ತಾ ನಿಂದು? ನಾವು ಗೊತ್ತಲ್ಲ, ಮದ್ವೆ ಮಕ್ಳು ಏನು ಬೇಡ ಅಂತ ಸಿಂಗಲ್ ಆಗಿ ಆರಾಮಾಗಿದ್ದೀನಿ. ಅದಕ್ಕೆ ನೋಡು, ಇಷ್ಟ ಏಜ್ ಆಗಿದ್ರು ಯಂಗ್ ಆಗಿರೋದು. ನೀನೊಳ್ಳೆ ಈ ಏಜ್ಗೆ ಮದ್ವೆ ಮಕ್ಳು ಅಂತ ಮಾಡ್ಕೊಂಡು ಒಳ್ಳೆ ಆಂಟಿ ತರ ಆಗ್ಬಿಟ್ಟಿದ್ಯಾ. ನನ್ ಮಕ್ಳು ನಿನ್ನನ್ನು ನೋಡಿದ್ರು ನಿನ್ನನ್ನು ಆಂಟಿ ಅಂತಾನೆ ಕರೀತಾರೆ. ಅದು ನಿಜಾನೇ. ಇರು, ಸೌಂದರ್ಯ ಮತ್ತೆ ಐಶ್ವರ್ಯನು ಕನೆಕ್ಟ್ ಮಾಡ್ಕೋತೀನಿ. ಮಾಡು ಮಾಡು, ಎಲ್ರೂ ನೋಡ್ದಾಗತ್ತೆ. ಹಾಯ್ ಗೈಸ್. ಹೇ ಸೌಂದರ್ಯ, ಗೈಸ್ ಅಲ್ಲ ಕಣೆ, ಗರ್ಲ್ಸ್. ಅಯ್ಯೋ, ಗರ್ಲ್ಸ್ ಎಲ್ಲ ಅವಾಗ,
ಈಗ ಹೆಂಗಸರಾಗಿದ್ದೀವಿ. ಹಲೋ ಹಲೋ ಮೇಡಮ್, ನಿನ್ ಜೊತೆ ನನ್ನ ಸೇರ್ಸ್ಕೋಬೇಡಮ್ಮ. ನಾನಿನ್ನು ಹುಡುಗಿನೇ, ಹೆಂಗ್ಸಾಗಿಲ್ಲ. ಸರಿಯಾಗಿ ಏಜಂಗ್ ಮದ್ವೆ ಆಗಿದ್ದಿದ್ರೆ ಇವಳು ಗಿರಿಗಿಂತ ಡಬಲ್ ಮಕ್ಳು ಇರ್ತಿದ್ರು. ಏ ಸೌಂದರ್ಯ, ನಿನಗ್ ಮಕ್ಳಾಯ್ತಾನೆ? ಇಲ್ಲ ಕಣೆ, ಸದ್ಯಕ್ಕಂತೂ ಬೇಡ ಅಂತ ಇದೀನಿ. ಆದ್ರೆ ಏನ್ ಮಾಡುದು, ಇನ್ನೂ ಆಗಿಲ್ಲ ಅಂತ ಅತ್ತೆ ಮಾವ ಎಲ್ಲರೂ ಟಾರ್ಚರ್ ಕೊಡ್ತಿದ್ದಾರೆ. ಮತ್ತೆ ಐಶ್ವರ್ಯ, ನಿನ್ ಲೈಫ್ ಹೇಗಿದೆ? ಓಡ್ತಾ ಇಲ್ಲ, ತೆವಳ್ತಾ ಇಲ್ಲ, ಏನೋ ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ತಾ ಇದೆ. ಆದ್ರೂ ಮನ್ಸಿಗೆ ಏನೋ ಒಂಥರ ಸಮಾಧಾನ ಇಲ್ಲ ಕಣೆ. ಅದ್ರಲ್ಲೂ ನಮ್ಮ ಮ್ಯಾನೇಜರ್ ಕಾಟ ಬೇರೆ ತಡ್ಕೊಳಕ್ಕಾಗಲ್ಲ ಗುರು. ಅದಕ್ಕೆ ನೋಡಿ ನಾನು ಎಲ್ರನ್ನೂ ಸೇರಿಸಿ ಗ್ರೂಪ್ ಮಾಡಿರೋದು. ನಾವೆಲ್ಲರೂ ಮತ್ತೆ ಸೇರಿದ್ರೆ ಹಳೆ ನೆನಪೆಲ್ಲ ವಾಪಸ್ ಆಗುತ್ತೆ. 3 days ಆರಾಮಾಗಿ ವೆಕೇಶನ್ನ ಎಂಜಾಯ್ ಮಾಡ್ಬೋದು. ಏನಂತೀರಾ? ಹಾ ಇಲ್ಲಪ್ಪ, 3 ದಿನ ಎಲ್ಲ ನಂಗಾಗಲ್ಲ. ಬೇಕಾದ್ರೆ ನೀವೆಲ್ಲರೂ ನಮ್ಮನೆಗೆ ಬಂದ್ಬಿಡಿ. ನಿಮ್ಗೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ನಾನು ಇಲ್ಲೇ ಮಾಡ್ತೀನಿ, ಆರಾಮಾಗಿರ್ಬೋದು. ಹೇ ಸುಮ್ನಿರೆ, ನಾನು ಹೇಳಿದ್ದು ವೆಕೇಶನ್ ಬಗ್ಗೆ, ಪನಿಷ್ಮೆಂಟ್ ಬಗ್ಗೆ ಅಲ್ಲ. ನೋಡಿ ನಂದೇ ಬಂಗ್ಲೋ ಇದೆ, ಎಲ್ರೂ ಇಲ್ಲೇ ಸೇರೋಣ, ಒಂದ್ ರಿಯೂನಿಯನ್ ಆಗುತ್ತೆ. ಏನಂತೀರಾ? ನಾನ್ ರೆಡಿ. ಆದ್ರೆ ನಂದೇ ಸಮಸ್ಯೆ, ಮನೆ ಜವಾಬ್ದಾರಿ ಇದೆ. ಗಂಡ ಮಾವ ಮಕ್ಕಳು ಎಲ್ರೂ ನೋಡ್ಕೋಬೇಕು, ಕಷ್ಟ ಆಗತ್ತೆ, ಅರ್ಥ ಮಾಡ್ಕೊಳ್ರೆ. ಇದಕ್ಕೆ ನೋಡು ನನ್ ಮದ್ವೆ ಆಗಲ್ಲ ಅಂತ ಹೇಳೋದು. ನಮ್ ಸ್ವಾತಂತ್ರ್ಯನ ಬೇರೆಯವ್ರ ಕೈ ಕೊಟ್ರೆ ಹೀಗೆ ಆಗೋದು. ನೀನ್ ಏನಾದ್ರೂ ಮಾಡ್ಕೊಳಮ್ಮ, ಒಟ್ನಲ್ಲಿ 3 days ನಮ್ ಜೊತೆಗಿರ್ಬೇಕು ಅಷ್ಟೇ. ಏನಂತೀರಾ ಗರ್ಲ್ಸ್? ಹೌದು ಹೌದು ಹೌದು. ಅಯ್ಯೋ ಅಯ್ಯೋ ಆಯ್ತು, ನಾನು ಮನೇಲಿ ಒಂದ್ಸಲ ಕೇಳಿ ನೋಡ್ತೀನಿ. ಆದ್ರೆ ಗ್ಯಾರಂಟಿ ಇಲ್ಲ. ನಾನು ಯಾವ್ದಕ್ಕೂ ನಿಮ್ಗೆ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡ್ತೀನಿ, ಸರಿನಾ? ಓಕೆ, ಬಾಯ್ ಬಾಯ್ ಬಾಯ್. ಅಯ್ಯೋ ಏನಪ್ಪ ಮಾಡೋದು? ಊಟಿ ಊಟಿ ಊಟಿಯಲ್ಲಿ ಪಾರ್ಟಿ, ಊಟಿ ಊಟಿ. ಪುಟ್ಟೆ, ಏನ ಇದು ಹಾಡು? ಅಪ್ಪ ಬರ್ಬೇಕಾದ್ರೆ ಪಕ್ಕದ ಕಾರಲ್ಲಿ ಯಾರೋ ಜೋರ ಮ್ಯೂಸಿಕ್ ಹಾಕೊಂಡು ಹೋಗ್ತಾ ಇದ್ರು, ಅದನ್ನ ಕೇಳಿಸ್ಕೊಂಡೆ ಗುಣಗ್ತಾ ಇದ್ದೀನಿ. ಅಪ್ಪ ನಮ್ಮನ್ನ ಯಾವಾಗ ಊಟಿ ಕರ್ಕೊಂಡು ಹೋಗ್ತೀಯಾ? ಶಟ್ ಅಪ್ ಯು ನಾನ್ಸೆನ್ಸ್ ಆಫ್ ದ ಸನ್ ಆಫ್ ಶಿವಪ್ರಸಾದ್. ಕೆಲಸ ಮುಗಿಸ್ಕೊಂಡು ಶಿವ ಅಂತ ಬಂದಿರೋ ಶಿವಪ್ರಸಾದ್ ಹತ್ರ ಕೇಳೋ ಪ್ರಶ್ನೆ ಏನೇನು? ನೋಡೋ, ಚೆನ್ನಾಗಿ ಓದು, ದೊಡ್ಡವನಾಗು, ಊಟಿಗೆ ಹೋಗು. ಯಾರು ಬೇಡ ಅಂದ್ರು? ಅದ್ರ ಬದಲು ಟಿವಿಯಲ್ಲೇ ಊಟಿನ ನೋಡ್ಕೊಂಡು ನೆಮ್ಮದಿಯಾಗಿರ್ಬೋದು. ನೀನ್ ನನ್ನ ಪರವಾಗಿ ಮಾತಾಡ್ದ ಇಲ್ಲ ವಿರುದ್ಧವಾಗಿ ಮಾತಾಡ್ದ? ಪರವಾಗಿ ಅಪ್ಪ. ನನ್ನ ಮಗ ನಿಪುಣ ಅಂತಾನೆ ಅಂತ ತಿಳ್ಕೊಂಡ್ಯಾ? ಜಿಪುಣ. ಹೇಳ್ತೀಯಪ್ಪ, ಹೇಳ್ದೆ ಏನು ಮಾಡ್ತೀಯ? ಬೆಳಿಗ್ಗೆ ಹೇಳ್ತೀಯ, ವಾಕಿಂಗ್ ಹೋಗ್ತೀಯ, ಪೇಪರ್ ಓದ್ತೀಯ, ಕೂತ್ ಕಡೆನೆ ಕಾಫಿ ಟೀ ಬರ್ತಾ ಇರುತ್ತೆ, ಕುಡಿತೀಯ. ನಾಳೆ ಅನ್ನೋ ಚಿಂತೆ ಇಲ್ಲ. ಚಿಪಣ ಅಂತ ಹೇಳ್ಬೇಕಾದ್ದೆ. ಯಾರು ನನ್ ಗಂಡನ ಜಿಪುಣ ಅಂತ ಕರೆದಿದ್ದು? ಮಾವ, ನನ್ ಗಂಡನ ಜಿಪುಣ ಅಂತ ಕರಿತೀರಾ? ಇವ್ನ ಉದಾರ ಮನಸ್ಸಿನ ಸರದಾರ, ಬೇಡಿ ಬಂದವರಿಗೆ ಬೇಕಾದ್ದನ್ನೆಲ್ಲ ಕೊಡುವಂತ ಹಮ್ಮೀರ. ಹಾಗೇನು ದೇವಿ? ಬೆಣ್ಣೆ 500 ರೂಪಾಯಿ ಕೆಜಿ, ತುಂಬಾ ಕಾಸ್ಟ್ಲಿ. ಹಚ್ಚುವುದಾದರೆ ಎಣ್ಣೆಯನ್ನೇ ಹಚ್ಚು. ಹೋಗ್ರಿ, ನಾನಿನ್ನೂ ಏನು ಕೇಳಲೇ ಇಲ್ಲ, ಆಗ್ಲೇ ಹೀಗೆ ಹೇಳ್ತೀರಾ? ತಗೊಳ್ಳಿ, ನೈವೇದ್ಯಕ್ಕಿಟ್ಟಿದ್ದ ಪ್ರಸಾದ ತಿನ್ನಿ. ಇದು ನಾನೇ ಇಡ್ತೀನಿ. ಅಮ್ಮ, ಮೊದ್ಲೆಲ್ಲ ನೈವೇದ್ಯನ ಮಾರನೇ ದಿನ ಕೊಡ್ತಿದ್ದೆ. ಆದ್ರೆ ಇವತ್ತೇನು ಅಪ್ಪನ ಕೈಗೆ ಹಣ್ಣು ಕೊಟ್ಟು ಕಿವಿಲಿ ಹೂ ಬಿಟ್ಟು ತಲೆಗೆ ಐಸಿಡ್ತಿದ್ಯಾ? ರಾಣಿ, ನಿಂಗಿದೆಲ್ಲ ಗೊತ್ತಾಗಲ್ಲ. ನೀನ್ ಸ್ವಲ್ಪ ಸುಮ್ಮನೆ ಇರು. ಮದ್ವೆ ಆದ್ಮೇಲೆ ನಿನಗೆಲ್ಲ ಅರ್ಥ ಆಗುತ್ತೆ. ಆದ್ರೆ ನಂಗೆ ಈಗ್ಲೇ ಗೊತ್ತಾಯ್ತು, ಅಪ್ಪನ ಹತ್ರ ಏನೋ ಕೇಳ್ಬೇಕು, ಅದಕ್ಕೆ ಈ ರೀತಿ ಬಣ್ಣ ಹಚ್ತಿದ್ಯಾ? ಪರೀಕ್ಷೆಯಲ್ಲೂ ಇದೇ ಬುದ್ಧಿ ತೋರಿಸು ನಿಮ್ಮ ಅಪ್ಪನ ಮಗನೇ. ಒಂದ್ ನಿಮಿಷ ಮಾವ. ರೀ, ಅದೇನು ಅಂದ್ರೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಇದ್ದಾರಲ್ಲ, ಐಶ್ವರ್ಯ, ಸೌಂದರ್ಯ, ಕೀರ್ತಿ, ಶಿರ್ಸಿಲಿ
ಅವರು ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು 3 ದಿನದ ಮಟ್ಟಿಗೆ ರೀಯೂನಿಯನ್ ಮಾಡೋಣ ಅಂತ ಹೇಳ್ತಿದ್ದಾರೆ. ನನ್ನ ತುಂಬ ಕರೆದ್ರು, ಕೀರ್ತಿ ಬಂಗ್ಲೆಲೆ. ಅದಕ್ಕೆ ಹೋಗೋಣ ಅಂತ. ಆದರೆ ನೀವು ಒಪ್ಪಿಗೆ ಕೊಟ್ಟರೆ ಮಾತ್ರ. ಗಿರಿ, ಮದುವೆ ಆಗಿ 20 ವರ್ಷ ಆಯ್ತು. ಮನೇಲಿ ಓದೋ ಮಕ್ಕಳಿದ್ದಾರೆ, ವಯಸ್ಸಾಗಿರೋ ಮಾವ ಇದ್ದಾರೆ, ಕೆಲ್ಸಕ್ಕೆ ಹೋಗೋ ಗಂಡ ಇದ್ದಾನೆ. ಇಡೀ ಮನೆ ಜವಾಬ್ದಾರಿ ನಿನ್ನ ಮೇಲಿದೆ. ಇದನ್ನೆಲ್ಲ ಬಿಟ್ಟು ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗ್ತಾಳಂತೆ, ಟ್ರಿಪ್ಗೆ ಹೋಗ್ತಾಳಂತೆ. ಹೆಣ್ಣು ಹೆಣ್ಣಾಗಿದ್ರೆ ಚಂದ, ಗಂಡು ಗಂಡಾಗಿದ್ರೆ ಚಂದ. ಇದೇ ಕೊನೆ. ಇನ್ನೊಂದ್ಸರಿ ಟ್ರಿಪ್ಪು ಗಿಪ್ಪು ಅಂತ ನನಗೆ ಹೂವು ಹಣ್ಣು ಕೊಟ್ಟು ಅಪ್ಲಿಕೇಶನ್ ಹಾಕಕ್ ಬಂದ್ರೆ ನಾನು ಮನುಷ್ಯನೇ ಆಗಿರಲ್ಲ. ಹಾಗೆ ಹೇಳ್ತೀನಿ ಅಂತ ಅನ್ಕೊಂಡ್ಯಾ? ಹೋಗ್ಬಾ. ಏನು ಹೇಳ್ತಿದ್ದೀರಾ? ಸುಮ್ಮನೆ ಚಮಕೋಟೆ ತಮಾಷೆ ಮಾಡಿದೆ. ನೀನು ನಮಗೋಸ್ಕರ ಎಷ್ಟು ಕಷ್ಟಪಡ್ತೀಯ, ಎಷ್ಟೆಲ್ಲ ತ್ಯಾಗಗಳು ಮಾಡಿದ್ಯಾ. ಅಂಥದ್ರಲ್ಲಿ ನೀನು ನಿನಗೋಸ್ಕರ ಆಫ್ಟರ್ ಆಲ್ 3 ದಿವಸ ಕೇಳ್ತಾ ಇದೆಯಾ. ಅದಕ್ಕೂ ನೋ ಅನ್ನೋದಕ್ಕೆ ನಾನೇನು ರಾಕ್ಷಸನ? ನಿನ್ನ ಗಂಡಾಗಿರಿ, ಆರಾಮಾಗಿ ಖುಷಿ ಖುಷಿಯಾಗಿ ಹೋಗ್ಬಾ. ಥ್ಯಾಂಕ್ಸ್ ರೀ. ನೀವೆಲ್ಲಿ ಬೇಡ ಅಂತ ಹೇಳ್ಬಿಡ್ತಿರೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ ರೀ. ನಾ ಹೊರಡೋಕ್ಕೂ ಮುಂಚೆ ಮನೇಲಿ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ಮಾಡಿ ಹೋಗ್ತೀನಿ. ಅಲ್ಲಿಗೆ ಬರೋರೆಲ್ಲ ಅನುಕೂಲಿಸಿದ್ರೆ ನನಗೂ ಖರ್ಚಿಗೆ ಅಂತ ಒಂದು 3,000 ರೂಪಾಯಿ. 3,000? ಆಫ್ಟರ್ ಆಲ್ 3,000, 30,000 ಕೊಡ್ತೀನಿ ಗಿರಿ. ಆರಾಮಾಗಿ ತಗೊಂಡೋಗ್ಬಾ. ಅಂತ ಹೇಳ್ತೀನಿ ಅಂತ ಮಾತ್ರ ಅನ್ಕೊಂಬೇಡ. ನೋಡು, ನಾನು ನಿನಗೆ ಮಾರಲಿ ಸಪೋರ್ಟ್ ಮಾಡ್ತೀನಿ, ಸೋಷಿಯಲಿ ಸಪೋರ್ಟ್ ಮಾಡ್ತೀನಿ, ಆದರೆ ಎಕನಾಮಿಕಲಿ ನೋ ಸಪೋರ್ಟ್. ಓಕೆ? ಅಮ್ಮ ಗಿರಿಜಾ, ಮಾವ ಬೇಜಾರು ಮಾಡ್ಕೋಬೇಡ ಕಣಮ್ಮ. ನೀನು ಬೆಳಗ್ಗೆನೇ ವಿಷಯ ಹೇಳಿದ್ಯಲ್ಲ, ಅದಕ್ಕೆ ನಾನು ದುಡ್ಡನ್ನ ರೆಡಿ ಮಾಡ್ಕೊಂಬಂದಿದ್ದೀನಿ. ತಗೊಮ್ಮ. ಬೇಡ ಮಾವ, ಇದು ತಗೊಂಡು ಹೋಗು. ನಿಮ್ಮ ಸ್ನೇಹಿತರ ಜೊತೆ ಇದ್ದು ಖುಷಿಯಾಗಿ ಬಾ. ನಿಮ್ಮ ಹತ್ರ ನಾನು ದುಡ್ಡು. ನೋಡಮ್ಮ, ನೀನು ಬೇಡ ಅಂತಂದರೆ ನನ್ನ ಮೇಲೆ ಆಣೆ. ಮಾವ, ಆಣೆ ಮಾಡಿ ನನ್ನ ಬಾಯಿ ಕಟ್ ಹಾಕ್ಬಿಟ್ರಿ ನೀವು. ತಗೊಮ್ಮ. ಅದು ಅದು ಜಾಣೆ. ಥ್ಯಾಂಕ್ಸ್ ಮಾವ. ನಾನು ಹೋಗಿ ನಾಳೆ ಹೊರಡೋದಕ್ಕೆ ಬ್ಯಾಗ್ ರೆಡಿ ಮಾಡ್ಕೋತೀನಿ. ಆಯ್ತಮ್ಮ. ಎಂಥ ಗಂಡನ ಪಡೆದಿದ್ದೀರ ಗಿರ್ಜವ್ರೆ. ನಾನು ಲೋಟ ಹಿಡ್ಕೊಂಬಂದಾಗ ರೇಷನ್ನ ಲೋಟಕ್ಕೆ ಹಾಕ್ಕೊಡ್ತಿದ್ರಿ. ಅದೇ ನಿಮ್ಮ ಗಂಡನ ಬುದ್ಧಿನ ಲೋಟಕ್ಕೆ ಹಾಕ್ಕೊಡಂಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹೇ, ಹಾಗೆಲ್ಲ ಕಣ್ಣು ಹಾಕ್ಬೇಡಿ ನೀವು. ನನ್ನ ಗಂಡ ಕೋಟಿಗೊಬ್ಬ ರೀ. ಹೋಗಿ ಬರ್ಲಾ? ನಾನು ಬಿಟ್ಟು ಹೋಗ್ತಾ ಇದ್ದೀರಿ. ನೀನು ಇಲ್ದಿರೋ ಒಂದೊಂದು ದಿನಾನು ಒಂದೊಂದು ಯುಗ ಥರ ಕಳೆದು ಹೋಗುತ್ತೆ. ಹೋಗ್ತಿರೋದು 3 ದಿನ, 3 ಯುಗ ಅಂತ ಹೇಳ್ತಿದ್ದೀರಲ್ಲ ಶಿವಣ್ಣ. ಇನ್ನೂ ಒಂದು ಉಳಿತಲ್ಲ. ಪ್ರೀತಿಲಿ ಹಾಗೆಲ್ಲ ಲಾಜಿಕ್ ಹುಡುಕ್ಬಾರ್ದು ಸಂಧ್ಯಾ ಅವರೇ. ನೋಡಿ, ಸಂಸಾರ ನಡೆಯೋದು ಲೆಕ್ಕಾಚಾರದಿಂದ, ಸಂಸಾರ ಸಾಗೋದು ಆಚಾರದಿಂದ. ರೀ, ನೀವೀಗಲೂ ಒಂದು ಮಾತು ಹೇಳಿ ಹೋಗಬೇಡ ಅಂತ. ನಾನು ಹೋಗಲ್ಲ. ನೀನೇನಮ್ಮ ಈ ಅವಿವೇಕಿ ತಾನೇ ಹೋಗ್ಬಾರ್ದಿದ್ದು. ಇವಾಗ ಬೇಡ ಅಂದರೆ ಬಿಟ್ಬಿಡೋಕ್ಕಾಗತ್ತಾ? ಪಾಪ ನಿಮ್ಮ ಸ್ನೇಹಿತರೆಲ್ಲ ಕಾಯ್ತಾ ಇರ್ತಾರೆ. ಹೋಗ್ಬಮ್ಮ. ಅಕ್ಕ, ಮನೆ ಕಡೆ ನಾನು ನೋಡ್ಕೋತೀನಿ. ಇಲ್ಲೆಲ್ಲರೂ ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ ಅಂತ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡಬೇಡ. ಫುಲ್ ಎಂಜಾಯ್ ಮಾಡು. ಇಟ್ಸ್ ಯುವರ್ ಡೇ. ರೀ, ನಾನು ಬರ್ತೀನಿ. ಗಿರಿ, ಆರೋಗ್ಯ ನೋಡ್ಕೋ. ಅಪರೂಪಕ್ಕೆ ಫ್ರೆಂಡ್ಸ್ ಸಿಕ್ಕಿದಾರಲ್ಲ ಅಂತ ರಾತ್ರಿ ಎಲ್ಲ ನಿದ್ದೆ ಗೆಡಕ್ಕೆ ಹೋಗ್ಬೇಡ. ನೀನು ಯೂಸ್ ಮಾಡೋ ಸ್ನೋ ಪೌಡ್ರ್ ಎಲ್ಲ ಸೈಡ್ ಜಿಪ್ಪಲ್ಲಿ ಇಟ್ಟಿದ್ದೀನಿ. ಆಮೇಲೆ ಸ್ನಾನಕ್ಕೆ ದಯವಿಟ್ಟು ಸೀಗೆಕಾಯಿ ಯೂಸ್ ಮಾಡು, ಅದನ್ನು ಇಟ್ಟಿದ್ದೀನಿ. ಆಯಿತಾ? ನಾನು ಆಗ ಫೋನ್ ಮಾಡ್ತಾ ಇರ್ತೀನಿ. ಹಾಂ, ಹುಷಾರು. ನೀವು ಹುಷಾರು.
ಕೀರ್ತಿ ಅಂದ್ಕೊಂಡು ಹಾಗೆ ಜೀವನದಲ್ಲಿ ದೊಡ್ಡದಾಗಿ ಬೆಳೆದಿದ್ದಾಳೆ. ಆದರೆ ಇಷ್ಟು ದೊಡ್ಡ ಬಂಗ್ಲೆಯಲ್ಲಿ ಒಬ್ಳೇ ಇರ್ತಾಳಲ್ಲ. ಮದುವೆ ಆಗಿ ಮಕ್ಕಳು ಮರಿ ಅಂತ ಮಾಡ್ಕೊಂಡಿದ್ರೆ ಇಷ್ಟು ದೊಡ್ಡ ಜಾಗದಲ್ಲಿ ಆಟ ಆಡ್ಕೊಂಡು ಇರ್ತಾಯಿದ್ರು. ದೈವೇಚ್ಛೆ. ಅಕ್ಕ ನಿಂತ್ಕೊಳ್ಳಿ. ಯಾಕಪ್ಪ? ಯಾರು ನೀವು? ನಿಮ್ಮಂತವ್ರಲ್ಲ ಬರೋ ಜಾಗ ಅಲ್ಲ ಕಣಕ್ಕ ಇದು. ಅಯ್ಯೋ ಏನಪ್ಪ ಹೀಗೆ ಹೇಳ್ತಿದ್ಯಾ? ನಾನು ಇಲ್ಲಿಗೆ ಬರಬೇಕು ಅಂತಾನೆ ನಮ್ಮ ಯಜಮಾನ್ರ ಹತ್ರ ಪರ್ಮಿಷನ್ ತಗೊಂಡು ಮನೆಯವ್ರನ್ನೆಲ್ಲ ಬಿಟ್ಟು ಬಂದಿದ್ದೀನಿ. ಈಗ ನೀನು ನೋಡಿದ್ರೆ ಬರಬೇಡ ಅಂತ ಹೇಳ್ತಿದ್ಯಲ್ಲಪ್ಪ. ಅಲ್ಲ ಕಣಕ್ಕ, ನೋಡಕ್ಕೆ ಒಳ್ಳೆ ಮನೆತನಸ್ತೆ ಇದ್ದಂಗೆ ಇದೀರಾ. ಇದು ನೋಡಕ್ ಮಾತ್ರ ದೊಡ್ಡ ಮನೆ, ಇಲ್ಲಿರೋಲ್ಲ ಹಾಕೋದು ಚಿಕ್ಕ ಬಟ್ಟೆಯ. ನನ್ನ ಫ್ರೆಂಡ್ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅಂದ್ರೆ ನೀವು ಕೀರ್ತಿ ಮೇಡಮ್ ಫ್ರೆಂಡಾ? ಅಯ್ಯೋ ತೆಪ್ಪಾಯ್ತು ಕಣಕ್ಕ, ನಾನು ಹಳ್ಳಿಯಿಂದ ಬಂದವನು. ಇದನ್ನೆಲ್ಲ ನೋಡಿ ರೋಸ್ ಹೋಗಿ ಹಂಗೆ ಮಾತಾಡ್ಬಿಟ್ಟೆ. ನಾನು ನಿಮ್ಮ ಹತ್ರ ಮಾತಾಡಿದ್ನ ಅವ್ರ ಹತ್ರ ಹೇಳ್ಬೇಡಿ. ನಿಮ್ಮ ಫ್ರೆಂಡ್ ಹತ್ರ ಹಣ ಆಸ್ತಿ ಅಂತಸ್ತು ಎಲ್ಲ ಇದೆ, ಆದರೆ ಒಂದೇ ಒಂದಿಲ್ಲ. ಏನು ಹೇಳಿ ನೋಡೋಣ? ಕೀರ್ತಿ ಕರೆಕ್ಟಾಗಿ ಹೇಳಿದ್ರು ನೋಡಿ, ಅದೇ ಇಲ್ಲ. ಮೇಡಮ್ ಅವರೇ, ಏಯ್ ಮೇಡಮ್ ಅನ್ನು ಈ ಮೊರೆನ ಮರೆ ಮಾಡು. ಗಿರಿ ಇವ್ ನಮ್ಮನೆ ಕೆಲ್ಸದವನು, ಮಾತ್ ಜಾಸ್ತಿ ಕೆಲಸ ಕಮ್ಮಿ. ಗೊತ್ತಾಯ್ತು. ನೀನ್ ಹೇಗಿದ್ಯಾ? ನಾನ್ ಸೂಪರ್ ಆಗಿದ್ದೀನಿ. US ಅಲ್ಲಿ ಚೆನ್ನಾಗಿ ದುಡ್ಕೊಂಡು ವಾಪಸ್ ಬಂದ್ಬಿಟ್ಟೆ. ಯಾಕೋ ಮತ್ ಫಾರಿನ್ಗೆ ಹೋಗಿದ್ರಿ ಅಂತ ಹೇಳಿದ್ರಿ? ಏಯ್ ಯಾಕೋ ಅನ್ಬೇಡ ಅಂತ ಎಷ್ಟೆಲ್ಲ ಹೇಳಿದ್ದೀನಿ. US ಅಂದ್ರೇನೆ ಫಾರಿನ್, ಯು ಇಡಿಯಟ್. ನಮ್ಮ ಹಳ್ಳಿ ಕಡೆ ಚೊಂಬ್ ಹಿಡ್ಕೊಂಡು ಬೆಳಗ್ಗೆ ಹೋಗೋದ್ನು ಫಾರಿನ್ಗೆ ಹೋಗೋದು ಅಂತೀವಿ. ಯು ಮಾತ್ ಕಮ್ಮಿ ಮಾಡಿ ಲಗೇಜ್ ಒಳಗೆ ತಗೊಂಡು ಹೋಗು. ಆಯ್ತು. ಇಲ್ಲ ಪರವಾಗಿಲ್ಲ, ನಾನು ತಗೊಂತೀನಿ. ಇದು ನನ್ನ ಕೆಲಸ ಬಿಡಕ. ಇರಿಟೇಟಿಂಗ್ ಫೆಲೋ. ಗಿರಿ ಬಾ ನಮ್ಮ ಬಂಗ್ಲೋ ತೋರಿಸ್ತೀನಿ. ಸೌಂದರ್ಯ ಐಶ್ವರ್ಯ ಎಲ್ಲ ಬಂದ್ರಾ? ಹಾ, ತೆಗಿತಾನೆ ಇಲ್ವಲ್ಲ ಫೋನು? ಇಷ್ಟೊತ್ತಿಗಾಗಲೇ ರೀಚ್ ಆಗಿರ್ಬೇಕಾಗಿತ್ತು. ದಾರಿಲಿ ಹೋಗ್ಬೇಕಾದ್ರೆ ಓಹ್ ಚೆ ನಾನು ಯಾಕೆ ಈ ಥರ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ? ಯಾಕೋ ಫೋನ್ ಬಡ್ಕತೈತೆ, ಎಲ್ಲ ಹೋಗ್ಬಿಟ್ರು. ಅಯ್ಯ ಬಡ್ಕತ್ತಿರ ಮಗುನ ಎತ್ಕೊಂಡ್ರೆ ಸುಮ್ಮನೆ ಆಗ್ಬಿಡ್ತದೆ. ಈ ಫೋನ್ ಎತ್ಕೊಂಡ್ರು ಸುಮ್ ಬಡ್ಕತಾನೇ ಇರ್ತದೆ. ಹಲೋ ಹಲೋ ಹಲೋ, ಏನಾಯ್ತು? ನನ್ನ ಹೆಂಡತಿ ಹೇಗಿದ್ದಾಳೆ? ಯೋ ನಿನ್ನ ಹೆಂಡತಿ ಹೆಂಗ ಅವಳೆ ಅಂತ ನನಗೇನಯ್ಯ ಗೊತ್ತು. ಓ ಸರಿ ಅದು ನನ್ನ ಹೆಂಡತಿ, ನಾನೇ ಅವಳ ಗಂಡ. ನಿನ್ನ ಹೆಂಡತಿಗೆ ನೀನೇ ತಾನೇ ಗಂಡ? ಓ ಸ್ವಾಮಿ, ತಮಾಷೆ ಮಾಡಬೇಡ್ರಿ. ನೋಡಿ, ನನ್ನ ಹೆಂಡತಿ ಅಲ್ಲಿಗೆ ಬಂದಿರಬೇಕು. ಅವಳು ರೀಚ್ ಆದ್ಲಾ ಇಲ್ವಾ ಅಂತ ಕೇಳೋದಕ್ಕೆ ಫೋನ್ ಮಾಡಿರೋದು. ದಯವಿಟ್ಟು ಅವಳಿಗೆ ಫೋನ್ ಕೊಡಿ. ಏನ್ ಮಾತಂತ ಆಡಿರ ಸ್ವಾಮಿ? ಕಂಡರ್ ಗಂಟೆಗೆಲ್ಲ ಫೋನ್ ಕೊಡ್ಸಕ್ ಆಗೋದಿಲ್ಲ. ನಾನು ದುಡ್ಡನ್ನ ಜೋಡಿಸ್ಕೊಂಡು ಒಂದು ಹುಡುಗಿನ ಪಟಾಯಿಸ್ಕೊಂಡು ಅವಳನ್ನ ಲವ್ ಮಾಡಿ ದುಡ್ದಿರೋ ದುಡ್ಡಲ್ಲಿ ಅವಳಿಗೆ ಫೋನ್ ಕೊಡ್ಸೋದು. ಬಂದ್ಬಿಡಿ. ತಲೆ ಇಲ್ದೇ ಇರೋರು ತಲೆ ತಿನ್ನೋದು ಕಾನೂನಿನ ಪ್ರಕಾರ ಅಪರಾಧ ಕಣ್ರಿ. ಯಾರ ನೀನು? CEO ಆಫ್ ಮಂಡ್ಯ. ಹಲೋ, ನಾನು ಎತ್ತಿದ್ರೆ ಗದೆ, ಇಳಿಸಿದ್ರೆ ಒದೆ, ಅಮ್ಮನಿಗೆ ಮಾತು ಕೊಟ್ಟಿದ್ದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ರೋಷ ಆವೇಶನೆಲ್ಲ ಕಟ್ಟಿಟ್ಟಿದ್ದೀನಿ. ಈ ಫೋನ್ ಯಾರಿಗೆ ಸಂಬಂಧಪಟ್ಟಿದ್ಯೋ ಅವ್ರನ್ನ ಕರೆದು ಫೋನ್ ಕೊಡಿ ಅಷ್ಟೇ. ಓ ಸಾ, ನೀವು ಆ ಪುಣ್ಯಕೀರ್ತಿ ಗಿರಿಜಮ್ಮನ ಗಂಡ? ಅಯ್ಯೋ ಗೊತ್ತಾಗ್ಲಿಲ್ಲ ಸ್ವಾಮಿ, ತೆಪ್ಪಾಗೋಯ್ತು. ಏನೇನೋ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡಿ. ಸಾ ನಿಮ್ಮ ಹೆಂಡತಿ ದೇವತೆ ಸಾ. ಈ ಕಾಲದಲ್ಲೂ ಅಂತ ಒಳ್ಳೆ ಹೆಣ್ಣ ನಾನು ನೋಡೇ ಇಲ್ಲ. ಇವಾಗಲೇ ಕೊಡ್ತೀನಿ ಇರಿ ಸಾ. ಗಿರ್ಜವ್ವ, ಗಿರ್ಜಕ್ಕ, ನಿಮ್ಮ ಯಜಮಾನ್ರು ಫೋನ್ ಮಾಡವ್ರೆ. ಹಲೋ, ಹೌ ಆರ್ ಯು? ಗಿರಿ, ಇದೇನಿದು? ಇಷ್ಟು ಬೇಗ ವಾಯ್ಸ್ ಚೇಂಜ್ ಆಗೋಯ್ತಾ? ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ಬೇಕಲ್ಲ ಬೇಬಿ. ಬೇಬಿ? ಏನ್ ಗಿರಿ, ಬೇಬಿ ಅಂತೆಲ್ಲ ಕರಿತಾ ಇದ್ಯಾ? ಹಾಗಿದ್ರೆ ಹೇಗ್ ಮಾತಾಡ್ಲಿ ಚಿನ್ನ? ಚಿನ್ನನ ರನ್ನ ಅಂತ ನಿನ್ನನ್ನು ಯಾವತ್ತೂ ಕರೆದೇ ಇಲ್ವಲ್ಲ ಗಿರಿ. ಇದು ನೀನೇನಾ? ಇದು ನೀನಲ್ಲ ಡಾರ್ಲಿಂಗ್, ಇದು ನಾನು. ರೀ ನೋಡಿ, ಗಿರಿ ನನ್ನ ಜೊತೆ ಮಾತಾಡ್ತಾ ಇದ್ರೆ ಆಟೋಮ್ಯಾಟಿಕಲಿ ನನ್ನ ಹಾರ್ಟ್ ಬೀಟು ಟಕ 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 ಅಂತ ಜಾಸ್ತಿ ಆಗ್ಬಿಡುತ್ತೆ. ಇದು ನನ್ನ ಗಿರಿ ಅಲ್ಲ, ನನ್ನ ಹೆಂಡತಿ ಕೊಡಿ. ಏನ್ ಶಿವ ಅವರೇ, ಹಾರ್ಟ್ ಬೀಟ್ ಅಲ್ಲೇ ಕಂಡು ಹಿಡಿದ್ಬಿಟ್ರಿ. ಬಾರಿ ಲವ್ ಅನ್ಸುತ್ತೆ. ನೋಡಿ ಮೇಡಮ್, ನಿಮ್ಮನ್ನ ಪರಿಚಯ ಮಾಡಿಕೊಂಡು ಸುದೀರ್ಘವಾಗಿ ಆಮೇಲೆ ಸಮಾಲೋಚನೆ ಮಾಡ್ತೀನಿ. ಈಗ ನನ್ನ ಗಿರಿಗೆ ಫೋನ್ ಕೊಡ್ತೀರಾ? ಅಯ್ಯೋ, ಗಿರಿ ಏನೋ ಬಂದೇ ಇಲ್ಲ, ನಾವಿನ್ನೂ ಕಾಯ್ತಿದೀವಿ. ಗಿರಿ ಇನ್ನೂ ಬಂದಿಲ್ವಾ? ಹೊಟ್ಟು ತುಂಬಾ ಹೊತ್ತಾಯ್ತು. ಅಯ್ಯೋ ಗಿರಿ ಎಲ್ಲೋಗ್ಬಿಟ್ಟೆ? ಮೇಡಮ್ ದಯವಿಟ್ಟು ಫೋನ್ ಇಡಿ, ನಾನು ಗಿರಿನ ಹುಡುಕ್ಬೇಕು. ಅಯ್ಯೋ ಶಿವು ಅವರೇ, ಸುಮ್ನೆ ತಮಾಷೆ ಮಾಡ್ತಿದ್ವಿ, ರಿಲ್ಯಾಕ್ಸ್ ಆಗಿ. ಅಲ್ಲ, ನೀವು ನಿಮ್ಮ ಹೆಂಡತಿ ಫೋನ್ಗೆ ಕಾಲ್ ಮಾಡಿದ್ದೀರಾ ಅಂದ್ಮೇಲೆ ಅವಳು ಇಲ್ಲೇ ಇರ್ಬೇಕು ತಾನೆ?
ಕರೆಕ್ಟ್ ಅದು ಗಿರಿ ಇಲ್ಲ ಅಂತ ಹೇಳಿದ ತಕ್ಷಣ ಟೆನ್ಷನ್ಗೆ ಲಾಜಿಕ್ ಅನ್ನೋದು ಹೊಳಿಲಿಲ್ಲ. ಅಯ್ಯೋ ನಮ್ಮ ಯಜಮಾನ್ರ ಕೊಡ್ಲಿ. ಹಲೋ ರೀ, ಸಾರಿ ರೀ, ಆಗಲೇ ಬಂದೆ. ನಿಮಗೆ ಫೋನ್ ಮಾಡಬೇಕು ಅಂತಲೂ ಅನ್ಕೊಂಡೆ, ಆದರೆ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಇರ್ಲಿ ಗಿರಿ, ನೀನೇ ಮಾತಾಡ್ತಾ ಇದೀಯ ಅಂದ್ರೆ ಸೇಫ್ ಆಗಿ ರೀಚ್ ಆಗಿದೆ ಅಂತ ಅರ್ಥ ಆಯ್ತು. ನಿನ್ ಫ್ರೆಂಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾ ಇದಾರೆ, ನೀನು ಅವ್ರ ಜೊತೆ ಸೇರ್ಕೊಂಡು ಕಾಮಿಡಿ ಮಾಡು, ಆದ್ರೆ ಕಿಲಾಡಿ ಆಗ್ಬೇಡ. ಓಕೆ, ಮನೆ ಬಗ್ಗೆ ಡೋಂಟ್ ವರಿ, ನಾನಿದ್ದೀನಿ. ಗಿರಿ, ಐ ಲವ್ ಶೋ. 1432. ಓಕೆ, ಬಾಯ್. ಅಮ್ಮ ಶಾಕುಂತ್ಲೆ, ಇಲ್ಲಿ ನಾವೆಲ್ಲ ಸೇರಿರೋದು ರೀಯೂನಿಯನ್ಗೆ. ರೀ ಏನು ಅಂದ್ರೆ ಅನ್ನಕ್ಕಲ್ಲ. ನಿಮ್ ರೊಮ್ಯಾನ್ಸ್ನೆಲ್ಲ ಆಮೇಲೆ ಇಟ್ಕೋ, ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ. ಸರಿ, ಹೋಗೋ ಕಾರ್ಡ್ಸ್ ರೆಡಿ ಮಾಡು. ಆಯ್ತು ಕಣಕ್ಕ. ಚಿತ್ರಾನ್ನ ಎಲ್ಲೋ ನನಗಾಗ ಬರಲ್ಲ. ಓ, ಪುಳಿಯೋಗರೆ, ಹುಳಿ ಬೇಡ. ವಾಂಗಿಬಾತ್, ಬದನೆಕಾಯಿ, ನಂಗೆ ಅಲರ್ಜಿ. ರಸಂ, ನೀರೇ. ಓ ಓಕೆ, ತರಕಾರಿ ಸಾಂಬಾರ್. ಹಾ, ಗುಡ್ ಐಡಿಯಾ. ಬೇಕಿದ್ರೆ ತರಕಾರಿ ನಾನು ಹೆಚ್ಚಿಕೊಡ್ತೀನಿ. ನನಗೆ ತರಕಾರಿ ಸಾಂಬಾರ್ ಮಾಡಕ್ ಬರಲ್ಲ, ಸುಮ್ಮನೆ ಆಪ್ಷನ್ಗೆ ಇರ್ಲಿ ಅಂತ ಹೇಳಿದೆ. ಏಯ್, ಅದೇನು ದೊಡ್ಡ ಕೆಲಸ ಏನೋ. ನೀರಿಗೆ ಬೇಳೆ, ಟೊಮೊಟೊ, ಈರುಳ್ಳಿ, ಆಲೂಗಡ್ಡೆ ಹಾಕಿ ಸ್ಟವ್ ಮೇಲಿಡು. ಸ್ಟವ್ ಯಾರು ಹಚ್ತಾರೆ? ನಿಮ್ಮಪ್ಪ. ಕರೆ. ನೋಡ್ತಾ ಇರಿ, ಹಚ್ತೀನಿ, ಮಾಡ್ತೀನಿ, ನೋಡ್ತಾ ಇರಿ. ಏನ್ ತಿಳ್ಕೊಂಡ್ಬಿಟ್ಟಿದಾರೆ ನನ್ನ? ನಾನು ಅಡಿಗೆಯಲ್ಲಿ ನಳಪಾಕ ಮಾಡೋ ನಳಮಹಾರಾಜ. ತರಕಾರಿ ಬೇಳೆ ಸರ್ಗೆ ರೆಡಿ ತರಕಾರಿ ಕಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದು. ಬೇಳೆ ಇದ್ರಲ್ಲಿ ಎಲ್ಲಿದೆ ಬೇಳೆ? ಗಿರಿ, ತರಕಾರಿ ಬೇಳೆ ಸಾರು ಮಾಡಬೇಕೆಂದು ಪಿತಾಜಿಯವರ ಆಜ್ಞೆ ಆಗಿದೆ. ಹಾಗಾಗಿ ಬೇಳೆ ಎಲ್ಲಿದೆ ಅಂತ ಸ್ವಲ್ಪ ಹೇಳ್ತ್ಯಾ? ಲೇ ಅವಿವೇಕಿ, ಲೇ ಪದೇ ಅವಳು ಫೋನ್ ಮಾಡಿ ಯಾಕೋ ಹಿಂಸೆ ಕೊಡ್ತಿದ್ಯಾ? ಏನೋ ಸ್ನೇಹಿತರ ಜೊತೆ ಖುಷಿಯಾಗಿದ್ದಾಳೆ. ನಿನ್ ಕೈಲಿ ಅಡಿಗೆ ಮಾಡಕ್ ಆಗದಿದ್ರೆ ಹೋಟ್ಲಿಂದ ಊಟ ತರಿಸು. ಹೋಟೆಲ್ ಊಟ ಎಲ್ಲ ಯಾಕೆ ಮಾವಯ್ಯ, ನಾನೇ ಅಡಿಗೆ ಮಾಡ್ಕೊಂಡು ತಂದಿದ್ದೀನಿ. ಚಿಕ್ಕಪ್ಪ, ಚಿಕ್ಕಮ್ಮ, ನೀವಿಬ್ರು ಕರೆಕ್ಟ್ ಟೈಮಿಗೆ ಬಂದು ನಮ್ಮ ಹೊಟ್ಟೆನ ರೆಸ್ಕ್ಯೂ ಮಾಡಿದ್ದೀರಾ. ರೇ ಕಾಶಿ, ಗೌರಿ, ನೀವ್ ಯಾಕೆ ಇದರ ತೊಂದರೆ ತೊಗೊಳಕ್ ಹೋಗ್ತೀರಾ ಅಂತ ಹೇಳ್ತೀನಿ ಅಂತ ಮಾತ್ರ ಅನ್ಕೋಬಿಡಿ. ಆಕ್ಚುಲಿ ನನ್ಗೆ ಅಡಿಗೆ ಮಾಡಕ್ ಬರಲ್ಲ. ನೀವು ಬಂದಿದ್ದು ಬಹಳ ಒಳ್ಳೇದಾಯ್ತು. ಬನ್ನಿ ಊಟ ಮಾಡೋಣ. ಸ್ವಲ್ಪನೂ ನಾಚಿಕೆ ಇಲ್ವಲ್ಲೋ ನಿನಗೆ? ಆಗಲ್ಲ, ಬನ್ನಿ.